ಹಾಯ್ ಹಲೋ ನಮಸ್ಕಾರ. ನಿಮಗೆಲ್ಲರಿಗೂ ಸ್ವಾಗತ ಆಶಾ ಅಡಿಗೆ ಮನೆಗೆ. ಕೇವಲ ನಾವು 10 ರಿಂದ 15 ನಿಮಿಷದಲ್ಲಿ ಟೊಮೆಟೊ ರೈಸ್ನ ರೆಡಿ ಮಾಡೋಣ. ಇದು ಮಾಡುವುದು ತುಂಬ ಸುಲಭವಾಗಿದೆ, ಅಷ್ಟೇ ಇದು ಟೇಸ್ಟಿ ಕೂಡ ಆಗಿರುತ್ತೆ. ಒಂದ್ಸರ್ತಿ ಟ್ರೈ ಮಾಡಿ ನೋಡಿ. ಅದೇ ರೀತಿಯಾಗಿ ನನಗೆ ಕಮೆಂಟ್ ಕೂಡ ಮಾಡಿ ಹೇಳಿ ಈ ರೆಸಿಪಿ ಹೇಗೆ ಆಗಿದೆ ಅಂತ. ಹಾಗಾದ್ರೆ ನಡೀರಿ ಇದನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನೋಡೋಣ. ಎಲ್ಲಕ್ಕಿಂತ ಮೊದಲು ನಾನು ಇಲ್ಲಿ 1.5 ಗ್ಲಾಸ್ ಅಷ್ಟು ನಾನು ರೈಸ್ನ ತೆಗೆದುಕೊಳ್ತಾ ಇದ್ದೇನೆ. ಇಲ್ಲಿ ನೀವು ಯಾವ ರೈಸ್ ಬೇಕಾದರೂ ಯೂಸ್ ಮಾಡಬಹುದು. ನಾನು ಇಲ್ಲಿ 1.5 ಗ್ಲಾಸ್ ಅಷ್ಟು ರೈಸ್ನ ಯೂಸ್ ಮಾಡ್ತಾ ಇದ್ದೇನೆ. ಇದಕ್ಕೆ ನೋಡಿ ನಾವು ನೀರನ್ನು ಹಾಕಿ 1 ರಿಂದ 2 ಸರ್ತಿ ಚೆನ್ನಾಗಿ ವಾಶ್ ಮಾಡಬೇಕಾಗುತ್ತೆ. ಚೆನ್ನಾಗಿ ಅಕ್ಕಿನ ಅಂದರೆ ರೈಸ್ನ ಚೆನ್ನಾಗಿ ವಾಶ್ ಮಾಡಿದ ನಂತರ ನೋಡಿ ನಾವು ಇದ್ರ ನೀರನ್ನ ಕಂಪ್ಲೀಟ್ ಆಗಿ ನೀರನ್ನು ತೆಗೆದ ನಂತರ ನಾವು ಇನ್ನೂ ಸ್ವಲ್ಪ ನೀರನ್ನು ಹಾಕಿ ಅದಕ್ಕೆ 10 ರಿಂದ 15 ನಿಮಿಷವರೆಗೂ ರೆಸ್ಟ್ ಮಾಡಲಿಕ್ಕೆ ಇಡೋಣ. ಇದು ಚೆನ್ನಾಗಿ ಸೋಕ್ ಆಗಿರಬೇಕು. ಅಲ್ಲಿವರೆಗೂ ನಾವು ಇಲ್ಲಿ ಪಾತ್ರೆಯಲ್ಲಿ ಇದು ಒಗ್ಗರಣೆ ಹಾಕೋಣ. ಅದಕ್ಕೆ ನೋಡಿ ನಾನು ಒಂದು ಪಾತ್ರೆಯಲ್ಲಿ 3 ಸ್ಪೂನ್ ಅಷ್ಟು ಆಯಿಲ್ನ ಹಾಕ್ತಾ ಇದ್ದೇನೆ. ನೀವು ಇದನ್ನ ಬೇಕಾದರೆ ಪ್ರೆಷರ್ ಕುಕ್ಕರಲ್ಲಿ ಕೂಡ ಹಾಕಬಹುದು. ಅದರ ನಂತರ ನೋಡಿ ನಾನು 3 ಲವಂಗನ ಯೂಸ್ ಮಾಡ್ತಾ ಇದ್ದೇನೆ, 1 ಸ್ಟಾರ್ ಹೂನ ಹಾಕ್ತಾ ಇದ್ದೇನೆ. ಅದೇ ರೀತಿಯಾಗಿ ದಾಲ್ಚಿನ್ನಿ 1 ಇಂಚಷ್ಟು ದಾಲ್ಚಿನ್ನಿ ಕೂಡ ಹಾಕ್ತಾ ಇದ್ದೇನೆ. 4 ಕರಿಮೆಣಸಿನಕಾಯನ್ನ ಕೂಡ ಹಾಕ್ತಾ ಇದ್ದೇನೆ. ಅದರ ನಂತರ ನೋಡಿ 3 ಏಲಕ್ಕಿನ ನಾನು ಜಜ್ಜಿ ಹಾಕಿದ್ದೇನೆ. ಅದರ ನಂತರ 2 ಸ್ಪೂನ್ ಅಷ್ಟು ನಾವು ಜೀರಿಗೆನ ಹಾಕೋಣ. ಇಲ್ಲಿ ನಾನು 3 ಲವಂಗ ಪತ್ರೆನ ಹಾಕ್ತಾ ಇದ್ದೇನೆ. ಇದನ್ನ ಹಾಕಿದ ನಂತರ ನಾವು 4 ರಿಂದ 5 ಹಸಿ ಮೆಣಸಿನಕಾಯಿನ ಚೆನ್ನಾಗಿ ಕಟ್ ಮಾಡಿ ಇದನ್ನ ನಾವು ಫ್ರೈ ಮಾಡಬೇಕು. ಇದನ್ನ ಚೆನ್ನಾಗಿ ಫ್ರೈ ಮಾಡಿದ ನಂತರ ನೋಡಿ ಇದಕ್ಕೆ ನಾವು ಈರುಳ್ಳಿನ ಸಣ್ಣಗೆ ಉದ್ದಕ್ಕೆ ಕಟ್ ಮಾಡಿ ಹಾಕಬೇಕು. ಈರುಳ್ಳಿನ ನಾನು 3 ಈರುಳ್ಳಿನ ಯೂಸ್ ಮಾಡಿದ್ದೇನೆ. ಇಲ್ಲಿ ಈರುಳ್ಳಿನ ನಾವು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡಬೇಕಾಗುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ನಾವು ಇದನ್ನ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡೋಣ. ನೋಡಿ ಈ ರೀತಿಯಾಗಿ ನಾನು 2 ರಿಂದ 3 ನಿಮಿಷದವರೆಗೂ ಚೆನ್ನಾಗಿ ಇದನ್ನ ಫ್ರೈ ಮಾಡ್ತಾ ಇದ್ದೇನೆ. ಅದರ ನಂತರ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ನಾವು ಇಲ್ಲಿ ಟೊಮೆಟೊ ರೈಸ್ ಮಾಡ್ತಾ ಇದ್ದೇವಲ್ವಾ, ಅದಕ್ಕೆ ನಾವು ಇಲ್ಲಿ ಟೊಮೆಟೊ ನಾವು ಆದಷ್ಟು ಹೆಚ್ಚಿಗೆ ಯೂಸ್ ಮಾಡಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನಾನು 2 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು 2 ಸ್ಪೂನ್ ಅಷ್ಟು ಜಜ್ಜಿ ಇದರಲ್ಲಿ ಹಾಕ್ತಾ ಇದ್ದೇನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನೀವು ಹಾಕಬಹುದು. ನಾನು ಮನೆಯಲ್ಲಿರುವಂಥ ಶುಂಠಿ ಬೆಳ್ಳುಳ್ಳಿನ ಇದರಲ್ಲಿ ಜಜ್ಜಿ 2 ಸ್ಪೂನ್ ಅಷ್ಟು ನಾನು ಹಾಕಿದ್ದೇನೆ. ಅದನ್ನು ಕೂಡ ನಾವು ಒಂದ್ಸರ್ತಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದರ ನಂತರ ನೋಡಿ ಟೊಮೆಟೊ ರೈಸ್ ಮಾಡೋದ್ರಿಂದ ನಾವು ಇಲ್ಲಿ 4 ರಿಂದ 5 ಟೊಮೆಟೊನ ನಾನು ಉದ್ದಕ್ಕೆ ಈ ರೀತಿಯಾಗಿ ಕಟ್ ಮಾಡಿದ್ದೇನೆ. ಈ ರೀತಿಯಾಗಿ ಉದ್ದಕ್ಕೆ ತಿಳುವಾಗಿ ಕಟ್ ಮಾಡಿರಬೇಕು. ಈ ಟೊಮೆಟೊನ ನಾವು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. 1 ರಿಂದ 2 ನಿಮಿಷವರೆಗೂ ಚೆನ್ನಾಗಿ ಫ್ರೈ ಮಾಡಿದ್ದೇನೆ. ಅದರ ನಂತರ ನೋಡಿ ನಾವು ಟೊಮೆಟೊನ ಸ್ವಲ್ಪ ಸಾಫ್ಟ್ ಆಗ್ಲಿಕ್ಕೋಸ್ಕರ ಇದರಲ್ಲಿ ನಾನು 1/2 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಿದ್ದೇನೆ. ಉಪ್ಪು ಹಾಕೋದ್ರಿಂದ ಟೊಮೆಟೊ ಅದೇ ರೀತಿಯಾಗಿ ಈರುಳ್ಳಿ ಕೂಡ ಚೆನ್ನಾಗಿ ಸಾಫ್ಟ್ ಆಗುತ್ತೆ, ಆದಷ್ಟು ಜಲ್ದಿ ಆಗುತ್ತೆ. ಅದಕ್ಕೋಸ್ಕರ ನಾವು ಟೊಮೆಟೊ ಹಾಗೂ ಈರುಳ್ಳಿನ ಫ್ರೈ ಮಾಡುವಾಗ 1/2 ಸ್ಪೂನ್ ಅಷ್ಟು ನಾವು ಇಲ್ಲ ಒಂದು ಸ್ವಲ್ಪನೇ ನೀವು ಉಪ್ಪನ್ನು ಹಾಕಬಹುದು. ಈ ರೀತಿ ಹಾಕೋದ್ರಿಂದ ಆದಷ್ಟು ಬೇಗ ಇದು ಸಾಫ್ಟ್ ಕೂಡ ಆಗುತ್ತೆ, ಅದೇ ರೀತಿಯಾಗಿ ಅದು ಜಲ್ದಿ ಕೂಡ ಫ್ರೈ ಕೂಡ ಆಗುತ್ತೆ. ಅದಕ್ಕೋಸ್ಕರ ನಾವು ಉಪ್ಪನ್ನು ಯೂಸ್ ಮಾಡಬೇಕಾಗುತ್ತೆ. ಅದರ ನಂತರ ನೋಡಿ ನಾನು 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ, ಅದೇ ರೀತಿಯಾಗಿ 8 ಸ್ಪೂನ್ ಅಷ್ಟು ಕೆಂಪು ಖಾರದ ಪುಡಿ ಕೂಡ ನಾನು ಇಲ್ಲಿ ಹಾಕ್ತಾ ಇದ್ದೇನೆ. ಕೆಂಪು ಖಾರದ ಪುಡಿ ಹಾಕಿದ ನಂತರ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಕೆಂಪು ಖಾರದ ಪುಡಿನ ಹಾಕಿದ ನಂತರ ನೋಡಿ ಚೆನ್ನಾಗಿ ಒಂದ್ಸರ್ತಿ ಮಿಕ್ಸ್ ಮಾಡೋಣ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಆಯಿಲ್ ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೇನೆ. ಕೊತ್ತಂಬರಿ ಸೊಪ್ಪು ನಾನು 1/2 ಕಪ್ ಅಷ್ಟು ಹಾಕಿದ್ದೇನೆ. ಅದರ ನಂತರ ನೋಡಿ ನಾನು ಇಲ್ಲಿ 1/2 ಟೇಬಲ್ ಸ್ಪೂನ್ ಅಷ್ಟು ನಾನು ಗರಂ ಮಸಾಲ ಕೂಡ ಇದರಲ್ಲಿ ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿದ್ದೇನೆ. ಅದರ ನಂತರ ನಾವು ಇದಕ್ಕೆ ಸೋಕ್ ಮಾಡಿಟ್ಟಿರುವಂಥ ರೈಸ್ನ ಇದರಲ್ಲಿ ಹಾಕಿ ಚೆನ್ನಾಗಿ ನಾವು ಫ್ರೈ ಮಾಡಬೇಕು, ಅಂದರೆ ಮಿಕ್ಸ್ ಮಾಡಬೇಕಾಗುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೋಡಿ ನಾವು ಒಂದು ಸೈಡಲ್ಲಿ ಗ್ಯಾಸ್ ಮೇಲೆ ನೀರನ್ನು ಬಿಸಿ ಮಾಡಲಿಕ್ಕೆ ಇಡಬೇಕಾಗಿರುತ್ತೆ. ನೋಡಿ ನಾವು ಎಷ್ಟು ನೀರನ್ನು ಅಂದರೆ ಎಷ್ಟು ರೈಸ್ನ ಯೂಸ್ ಮಾಡಿರ್ತೀವಲ್ವ ಅದಕ್ಕಿಂತ ನಾವು ಮಿನಿಮಮ್ ಆಗಿ ಡಬಲ್ ಆದರೂ ನೀರನ್ನು ಯೂಸ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ ಬಿಸಿ ಮಾಡಿರುವಂಥ ನೀರನ್ನ ನಾನು ಕಂಪ್ಲೀಟ್ ಆಗಿ 3 ಗ್ಲಾಸ್ ಅಷ್ಟು ಹಾಕಿದ್ದೇನೆ. ಆದರೆ ಇನ್ನೂ ಅರ್ಧ ಗ್ಲಾಸ್ದಷ್ಟು ನೀವು ನೀರನ್ನ ಬಿಸಿ ಮಾಡಿ ಸೈಡಲ್ಲಿ ಇಡಿ. ಯಾಕಂದರೆ ನಾವು ಪ್ರೆಷರ್ ಕುಕ್ಕರಲ್ಲಿ ಮಾಡ್ತಾ ಇದ್ರೆ ಅದು ಪರ್ಫೆಕ್ಟ್ ಆಗಿ ರೆಡಿ ಆಗಿರುತ್ತೆ. ಆದರೆ ನಾವು ಇಲ್ಲಿ ಪಾತ್ರೆಯಲ್ಲಿ ಮಾಡ್ತಾ ಇದೀವಲ್ವಾ ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ಬೀಳು ಕೂಡ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ
ಅರ್ಧ ಗ್ಲಾಸ್ ಅಷ್ಟು ನಾವು ನೀರನ್ನು ಸೈಡಲ್ಲಿ ಬಿಸಿ ಮಾಡಲಿಕ್ಕೆ ಇಡಬೇಕಾಗುತ್ತೆ. ಅದರ ನಂತರ ನೋಡಿ ಮತ್ತು ನಾನು 1/2 ಸ್ಪೂನಷ್ಟು ಇಲ್ಲಿ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಬಾಯ್ಲ್ ಆಗಲಿಕ್ಕೆ ಇಟ್ಟಿದ್ದೆ. ಚೆನ್ನಾಗಿ 10ರಿಂದ 15 ನಿಮಿಷದಲ್ಲಿ ಚೆನ್ನಾಗಿ ಬಾಯ್ಲ್ ಕೂಡ ಆಗಿದೆ. ಇದಕ್ಕೆ ಇನ್ನೂ ಅರ್ಧ ಗ್ಲಾಸ್ದಷ್ಟು ನೀರನ್ನು ಹಾಕಿ ನಾನು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು ಇದರ ಮೇಲೆ ಈ ಥರ ಮುಚ್ಚಳನ ಇಟ್ಟು ಏನಾದರೂ ಹೆವಿಯಾದ ವಸ್ತುವನ್ನು ಇಡಬೇಕಾಗುತ್ತೆ. 10ರಿಂದ 15 ನಿಮಿಷ ಆದಮೇಲೆ ಇದನ್ನು ಓಪನ್ ಮಾಡಿ ಎಷ್ಟು ರುಚಿಕರವಾದ ಟೊಮೆಟೊ ರೈಸ್ ಆಗಿದೆ ಅಂದರೆ ಒಂದು ಸರ್ತಿ ಟ್ರೈ ಮಾಡಿ. ಎಲ್ಲರೂ ಬೆರಳು ನೆಕ್ಕೋವರೆಗೂ ತಿನ್ನುತ್ತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಒಂದು ಸರ್ತಿ ಟ್ರೈ ಮಾಡಿ. ಬೇಕಂದರೆ ಲಾಸ್ಟಲ್ಲಿ ಇದ್ರ ಮೇಲೆ ತುಪ್ಪ ಕೂಡ ಹಾಕಿದ ನಂತರ 1ರಿಂದ 2 ನಿಮಿಷ ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ನೀವು ಹಾಗೆ ಬಿಡ್ಬೋದು. ಇಲ್ಲಾಂದರೆ ಡೈರೆಕ್ಟಾಗಿ ತುಪ್ಪ ಇಷ್ಟ ಇಲ್ಲದವರು ಡೈರೆಕ್ಟಾಗಿ ಇದೇ ರೀತಿ ನೀವು ಯೂಸ್ ಕೂಡ ಮಾಡ್ಬೋದು, ತಿನ್ಬೋದು. ನೋಡಿ ಈ ರೀತಿಯಾಗಿ ನಾನು ಟೊಮೆಟೊ ರೈಸ್ನ ತುಂಬ ಈಸಿಯಾಗಿ ತುಂಬ ಕಡಿಮೆ ಸಮಯದಲ್ಲಿ ಮಾಡಿದ್ದೇನೆ. ನೀವು ಕೂಡ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ. ರೆಸಿಪಿ ಹೇಗಾಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ. ಇದೇ ರೀತಿಯಾದ ಹೊಸ ವಿಡಿಯೋಗಳನ್ನ ನೀವು ನೋಡಲಿಕ್ಕೆ ಎಲ್ಲಕ್ಕಿಂತ ಮೊದಲು ನನ್ನ ಚಾನಲ್ನ ಲೈಕ್ ಮಾಡಿ, ಅದೇ ರೀತಿಯಾಗಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.